ಪರವಾಗಿಲ್ಲ, ಪ್ರಶ್ನೆ ಇಲ್ಲ. ನಾವು ಅದ್ರ 30 ದಿವಸಕ್ಕೆ ಕೊಟ್ಟಿದೀವಿ. 10 ವರ್ಷ ಆಗಿದೆ ಈಗ. ಇನ್ನು 10 ವರ್ಷ ಆಗುವವರೆಗೆ ನಾವು ಏನೋ ಮಾಡೋಂಗೆ ಇಲ್ಲ. ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಪತ್ರ ಬರೆದಿದೀವಿ, ಟೋಲ್ ಹೆಚ್ಚು ಮಾಡಬೇಡಿ ಇದೆಯಲ್ಲ. ಆದ್ರೂ ಅದ್ರ ಮೀರಿ ಅವರು ಕೋರ್ಟ್ ನಿಂದ ಆದೇಶ ತಂದು ಜಾಸ್ತಿ ಮಾಡಿದಾರೆ. ಈಗ ನಾವು ಕೂಡ ಸ್ವಲ್ಪ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ, ಅದನ್ನ ಏನ್ ಮಾಡ್ಬೇಕಂತ ನೋಡೋಣ. ಅದೇ ಹೇಳಿದ ಕಾನೂನು ತಜ್ಞರು ನಾವು ಚರ್ಚೆ ಮಾಡ್ತೀವಿ, ಯಾವ್ದು ಹಿಡಿಬೇಕಾದ, ಯಾವಾಗ ಹಿಡಿಬೇಕಾ, ಈಗ ಹಿಡಿಸ್ಕೊಂಡ ಅದ್ರ ಪರವಾಗಿ ವಿರೋಧವಾಗಿ ಸುಮಾರು ಜಜ್ಮೆಂಟ್ ಬಂದಿದೆ. ಕೂಡ ಗೊಂದಲ ಇದೆ. ನಾಳೆ ನಮ್ಗೆ ಎಕ್ಸ್ಪರ್ಟ್ ಕಡೆ ಕೇಳ್ತೀವಿ, ಈಸಿ ಅವ್ರ ಕಡೆ ಮಾತಾಡ್ತೀವಿ, ಏನ್ ಮಾಡಕ್ ಚರ್ಚೆ ಮಾಡ್ತೀವಿ. ನೋಡ್ರಿ, ಈಗ ಮೊನ್ನೆ ಆದೇಶ ಆಗಿದೆ, ಅವ್ರು ಮೊನ್ನೆ ಒಂದು ಆದೇಶ ಆಗಿದೆ, ಚರ್ಚೆ ಹಂತದಲ್ಲಿ ಇದೆ. ಎಕ್ಸ್ಪರ್ಟ್ ನಮ್ಗೆ ಈಸಿ ಅವ್ರು ಚರ್ಚೆ ಮಾಡ್ತಿದಾರೆ ಅದ್ರ ಬಗ್ಗೆ ಏನ್ ಮಾಡ್ಬೇಕಂತ. ಯಾವಾಗ ಯಾವ ಸರ್ಕಾರದಾಗ ಆಗಿದ್ರೆ ಅದು ಆಗಿದ್ದು ಅಲ್ಲ ಆಗಿದ್ದಲ್ಲ ಸರ್. ಸರ್ ಹಿಂದಿನವರು ದರೋಡೆ ಮಾಡಿದ್ರು, ಕೊಲೆ ಮಾಡಿದ್ರು, ಹಾಗಾಗಿ ನಾವು ಮಾಡಿದ್ದು ಸರಿ ಡಿಪೆಂಡ್ ಮಾಡ್ತಾ ಇಲ್ಲ. ನಮ್ ಕೈಯಲ್ಲಿ ಏನೂ ಇಲ್ಲ. ಅದನ್ನು ಹಿಂದಿನವರ ಏನೋ ಆಗದಂಗೆ ಕೈ ಕಟ್ಟಿ ಆಗಿದೆ. ಅದ್ರಲ್ಲಿ ಎಷ್ಟೋ ಕೂಡ ಕ್ಯಾಬಿನೆಟ್ ಅಲ್ಲಿ ಆಗಿದ್ ಬೇರೆ, ಆಮ್ಯಾಗ ಫೈನಲ್ ಆಗಿದ್ರಲ್ಲಿ ಬದಲಾವಣೆ ಆಗಿದ್ದು ಕೂಡ ಈಗ ಚರ್ಚೆಯಲ್ಲಿ ಇದೆ. ಅದು ನಮಗಿಲ್ಲ, ನಮಗಿಲ್ಲ. ಈಗಾಗಲೇ ಕೋರ್ಟ್ ಇಂದ ಅವ್ರು ಆದೇಶ ತಂದಿದ್ದಾರೆ. ಸ್ವಾತಂತ್ರ್ಯ ಹೇಳಿದ್ರೆ ನಾವು ಕಾನೂನು ಚರ್ಚೆ ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸದನ ಸಮಿತಿ ನೇಮಿಸಿದ್ದಾರೆ. ಅದಕ್ಕೆ ಹೆಡೆಡ್ ಬೈ ಪರಮೇಶ್ವರ್ ಅವರು ಮಾಡಿದ್ದಾರೆ, ನಾನು ಇದ್ದೀನಿ, ಸಂಬಂಧಪಟ್ಟ ಇಲಾಖೆಯವರು ಎಲ್ಲಾರು ಇದೀವಿ. ಸುಮಾರು 7 ಸಭೆ ಮಾಡಿದೀವಿ. ಇನ್ನೊಂದ್ 2 ಸಭೆಯಲ್ಲಿ ಅಂತಿಮ ವರದಿ ಕೊಡ್ತೀವಿ. ಆದ್ಮೇಲೆ ಅವರು ಸರ್ಕಾರ ನಿರ್ಧಾರ ಮಾಡ್ತಾರೆ. ನನ್ನ ಲೆಕ್ಕಲೆ ಇವತ್ತಿನವರೆಗೆ ನಮ್ಮ ಹತ್ತಲ್ಲಿ ಇಲ್ವಾ. ಈಗ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದ್ರಿಂದ ಅದ್ರ ನಿಯಂತ್ರಣ ನಮ್ ಕಡೆ ಕಡಿಮೆ ಅವಕಾಶ. ಆದ್ರೂ ಕೂಡ ಕಾನೂನಲ್ಲಿ ಚರ್ಚೆ ಮಾಡಿ ಸಾಧ್ಯ.